ತಾಳ್ಮೆ ತಪ್ಪಾಯ್ತಾ? ಹಿಂದೂಗಳ ತಾಳ್ಮೆಯ ವರ್ತನೆ ದುರುಪಯೋಗ ಆಗ್ತಿದೆ ಎಂದು ಶ್ರೀರಾಮ್ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಕೆಂಡಾಮಂಡಲವಾಗಿದ್ದಾರೆ. ಹೌದು, ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಬನ್ನೇರುಘಟ್ಟ ಜೈವಿಕ ಉದ್ಯಾನವನಕ್ಕೆ ಶ್ರೀರಾಮ್ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಭೇಟಿ ನೀಡಿದರು. ಬನ್ನೇರುಘಟ್ಟ ಜೈವಿಕ ಉದ್ಯಾನವನಕ್ಕೆ ಭೇಟಿ ನೀಡಿ ಪ್ರಾಣಿ ಪಕ್ಷಿಗಳನ್ನು ವೀಕ್ಷಿಸಿ ಅನಂತರ ಚಂಪಕಧಾಮ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ದೇವರ ದರ್ಶನವನ್ನ ಪಡೆದರು. ನಂತರ ಮಾಧ್ಯಮಗಳೊಂದಿಗೆ ಪ್ರತಿಕ್ರಿಯಿಸಿದ ಮುತಾಲಿಕ್ ಅವರು, ಹಿಂದೂಗಳ ತಾಳ್ಮೆಯ ವರ್ತನೆ ದುರುಪಯೋಗ ಆಗ್ತಿದೆ. ಎಚ್ಚರಿಕೆ ಕೊಡುವ ಮಾನಸಿಕತೆ ನಮ್ಮಲ್ಲಿಲ್ಲ. RSS ಹಾಗೂ ಬಜರಂಗ ದಳ ಸುಮ್ಮನಿರಲು ಸಾಧ್ಯವಿಲ್ಲ. ನಮ್ಮ ದೇಶದ ಅನ್ನ ತಿಂದು ನಮ್ಮ ವಿರುದ್ಧವೇ ಬರ್ತಿದ್ದಾರೆ ಎಂದು ನಾಗಮಂಗಲ ಗಲಭೆ ವಿಚಾರವಾಗಿ ಪ್ರಮೋದ್ ಕಿಡಿಕಾರಿದ್ದಾರೆ. ಇದೇ ಸಮಯದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿಚಾರವಾಗಿ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ ಬಂದಾಕ್ಷಣ ಮುಸ್ಲಿಮರು ತಮ್ಮದೇ ಸರ್ಕಾರ ಎಂದು ಭಾವಿಸಿದ್ದಾರೆ. ಇದರಿಂದ ಸಾಕಷ್ಟು ಗಲಭೆಗಳು ಉಂಟಾಗ್ತಿವೆ. ನಾವು ಎಂದೂ ಸಹ ಮುಸ್ಲಿಂ ಹಬ್ಬಗಳಿಗೆ ವಿರೋಧವನ್ನ ಮಾಡಿಲ್ಲ. ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ಹಿಂದೂಗಳ ವಿರೋಧ ನೀತಿ ಆಗ್ತಿದೆ ಎಂದು ಕಾಂಗ್ರೆಸ್ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು. ವೇದಮೂರ್ತಿ, NK64 ನ್ಯೂಸ್ ಬ್ಯೂರೋ, ಬೆಂಗಳೂರು. ಮುರಳಿ ಹೋಗ್ರೆ ಬಾಬು ಮಂಜಾನ ನೀನು ಹೀಗೆ हनुमान की बोले भारत माता के हिंदू धर्म के गंगा माता के गौ माता के जय श्री राम. ಬೆಂಗಳೂರು ಮಹಾನಗರದ ಬನ್ನೇರುಘಟ್ಟದಲ್ಲಿರುವಂಥ ಪ್ರಾಣಿ ಸಂಗ್ರಹಾಲಯ ಅತ್ಯಂತ ಅದ್ಭುತವಾಗಿದೆ. ನಾನು ಮೊದಲೇ ಬಾರಿ ಭೇಟಿ ಕೊಟ್ಟಿದ್ದೀನಿ. ನನ್ನ ತಿಳುಮಟ್ಟಿಗೆ ಇಷ್ಟು ಪ್ರಾಣಿಗಳು ಇರುವಂಥದ್ದು ಮೈಸೂರು ಝೂನಲ್ಲೂ ಇಲ್ಲ, ಇಡೀ ಕರ್ನಾಟಕದಲ್ಲಿಲ್ಲ, ದಕ್ಷಿಣ ಭಾರತದಲ್ಲೂ ಕೂಡ ಇರಲಿಕ್ಕಿಲ್ಲ. ಮತ್ತು ಅಲ್ಲಿಯ ಸಿಬ್ಬಂದಿ, ಅಲ್ಲಿಯ ಡಾಕ್ಟರ್ ಬಹಳ ಆಸಕ್ತಿಯಿಂದ ಶ್ರದ್ಧೆಯಿಂದ ಮಹಿಳೆಯರ ಸಹಿತ ಹುಲಿ, ಚಿರತೆ, ಕರಡಿ, ಹಾವು, ಪಕ್ಷಿಗಳನ್ನು ತಮ್ಮ ಮಕ್ಕಳ ತರಹ ಆರೈಕೆ ಮಾಡ್ತಾರೆ. ಸೊ ಅವರು ಬರೀ ಪ್ರಾಣಿಗಳು ಅಂತ ಹೇಳಿ ನೋಡ್ಕೊಳ್ತಾರೆ, ತಮ್ಮ ಮಕ್ಕಳ ಥರ ನೋಡ್ಕೊಳ್ತಾರೆ. ಸೊ ಇದು ಒಂದು ಭಾಳ ಶ್ರೇಷ್ಠವಾದಂಥ ಒಂದು ಅದ್ಭುತವಾದಂಥ ಬನ್ನೇರುಘಟ್ಟ ಪ್ರಾಣಿ ಸಂಗ್ರಹಾಲಯ ಅಂತ ಹೇಳ್ಬೋದು. ಇನ್ನು ಎರಡನೇದು, ಇಲ್ಲಿ ಚಂಪಕನಾಥ ವೆಂಕಟೇಶ್ವರ ದೇವಸ್ಥಾನ 3000 ವರ್ಷದ ಹಿಂದಿನ ದೇವಸ್ಥಾನ. ಇದು ಮಹಾಭಾರತ ಕಾಲದಿಂದಲೂ ಪೂಜಿತವಾದಂಥ ಈ ದೇವಸ್ಥಾನ, ಇದು ಅದ್ಭುತವಾಗಿದೆ. ಸೊ ಇಲ್ಲಿ ಭಕ್ತಾದಿಗಳು ಬಂದರೆ ತಮ್ಮ ಬೇಡಿಕೆಗಳನ್ನು ಪೂರೈಸುವಂಥ ವೆಂಕಟೇಶ್ವರ. ಸೊ ಅಲ್ಲೂ ಕೂಡ ಸಿಬ್ಬಂದಿಗಳು, ಮುಜರಾಯಿ ಇಲಾಖೆ ಇದು, ಸೊ ಸರ್ಕಾರದ್ದಿದು. ಸೊ ಸರ್ಕಾರದ ಇದಕ್ಕೆ ಬರುವಂಥ ಆದಾಯವನ್ನು ಇದಕ್ಕೆ ಇನ್ನೂ ಸಾಕಷ್ಟು ಅನುಕೂಲಗಳನ್ನು ಮಾಡಬೇಕಾಗಿದೆ. ಅದರ ಸಂಬಂಧಪಟ್ಟಾಗೆ ಮುಜರಾಯಿ ಇಲಾಖೆಯ ಮಿನಿಸ್ಟರ್ ಇರ್ಬೋದು, ಕಮಿಷನರ್ ಇರ್ಬೋದು, ಇವರಿಗೆ ಇಲ್ಲಿಯ ಎಲ್ಲ ಭಕ್ತಾದಿಗಳನ್ನು, ಪ್ರಮುಖರನ್ನು ಕರ್ಕೊಂಡು ಸೊ ಒಂದು ಮನವಿಯನ್ನು ಸಲ್ಲಿಸುವಂಥದ್ದು ಕೂಡ ನಿರ್ಣಯವನ್ನು ಈ ಸಂದರ್ಭದಲ್ಲಿ ಮಾಡಿದ್ದೀವಿ ಅಂತನ್ನುವಂಥದ್ದು ಹೇಳ್ತಾರೆ. ಮೊದಲನೇದಾಗಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣವೇ ಮುಸ್ಲಿಮರಿಗೆ ಅನಿಸಿದೆ ನಮ್ಮದೇ ಬಂದುಬಿಟ್ಟಿದೆ, ನಮ್ಮ ಸರ್ಕಾರ ಇಸ್ಲಾಮಿಕ್ ಸರ್ಕಾರ ಬಂದುಬಿಟ್ಟಿದೆ ಅಂತ ಹೇಳಿ ಸೊಕ್ಕಿನಿಂದ ವರ್ತನೆ ಮಾಡ್ತಾ ಇರುವಂಥದ್ದೇ ಈ ಗಲಭೆಗಳಿಗೆ ಕಾರಣ ಅಂತನ್ನುವಂಥದ್ದು ಹೇಳ್ತೀನಿ. ಸೊ ನಾವು ಹಿಂದೂಗಳು ಸಂಯಮತೆಯಿಂದ, ಶಾಂತತೆಯಿಂದ, ತಾಳ್ಮೆಯಿಂದ ನಾವು ಹಿಂದೂಗಳು ಸಮಾಜ ಈ ದೇಶದಲ್ಲಿ ವರ್ತನೆ ಮಾಡಿದ್ದೇ ತಪ್ಪಾಗ್ತಾ ಇದೆ ಅಂತ ಅನ್ನಿಸ್ತಾ ಇದ್ದೀವಿ. ಅಗ್ರೆಸಿವ್ ಆಗಿ ನಮ್ಮ ದೇವಸ್ಥಾನ, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಜಾತ್ರೆ ಅನ್ನುವಂಥ ಸ್ವಾಭಿಮಾನ ಇಟ್ಟುಕೊಂಡು ಇದಕ್ಕೆ ಏನಾದರೂ ಧಕ್ಕೆ ಆದರೆ ಎಚ್ಚರಿಕೆ ಕೊಡುವಂಥ ಮಾನಸಿಕತೆ ನಮ್ಮ ಸಮಾಜದಲ್ಲಿ ಇಲ್ಲ.
ಅದನ್ನು ನಿರ್ಮಾಣ ಮಾಡುವಂಥ ಇವತ್ತು RSS, ವಿಶ್ವ ಹಿಂದೂ, ಬಜರಂಗ ದಳ, ಶ್ರೀರಾಮ್ ಸೇನೆ ಸಂಘಟನೆ, ಇಂಥ ಅನೇಕ ಸಂಘಟನೆಗಳು, ಪೂಜ್ಯರು ಕೂಡ ಇದನ್ನು ಈ ಸಂದರ್ಭದಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ದೇಶದ ಅನ್ನ ತಿಂದು, ಈ ದೇಶದಲ್ಲಿ ಹುಟ್ಟಿ, ಈ ದೇಶದ ಎಲ್ಲ ಫೆಸಿಲಿಟೀಸ್ ತಗೊಂಡು ಸೊಕ್ಕಿನಿಂದ ವರ್ತನೆ ಮಾಡ್ತಾ ಇರುವಂಥ ಮುಸ್ಲಿಂ ಗುಂಡಾಗಳಿಗೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ಉತ್ತರ ಕೊಡಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆ ಕೊಡ್ತೀನಿ. ನಮ್ಮ ಗಣೇಶನ ಮೆರವಣಿಗೆಯಲ್ಲಿ ನಿಮಗೇನು ತೊಂದರೆ ಮಾಡಿದ್ದೀವಿ? ನಮ್ಮ ಪಾಡಿಗೆ ನಾವು ರಸ್ತೆ ಮೇಲೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಅಲ್ಲಿ ನಾಗಮಂಗಲದ ಮಸೀದಿ ಎದುರುಗಡೆ ಬಂದ ತಕ್ಷಣ ಚಪ್ಪಲಿ ಎಸಿತೀರಿ. ಗಣೇಶ ಅಂದರೆ ಸಾವಿರಾರು ವರ್ಷದಿಂದ ಪೂಜೆ ಮಾಡ್ತಾ ಬಂದಂಥ ಗಣೇಶ, ಪ್ರಥಮ ಪೂಜೆನೇ ನಾವು ಗಣೇಶನನ್ನು ಮಾಡೋದು. ಸೊ ಅಂಥ ಗಣೇಶನಿಗೆ ಅವಮಾನ ಮಾಡ್ತಾರೆ. ನಿಮ್ಮ ಸೊಕ್ಕು, ನಿಮ್ಮ ಗುಂಡಾಗಿರಿ ಇನ್ಮೇಲೆ ನಡೆಯುವುದಿಲ್ಲ. ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ. ನಿಮಗೆ ಮಸೀದಿಯ, ನಿಮಗೆ ನಮಾಜಿಗೆ, ನಿಮಗೆ ಈದ್ ಮಿಲಾದಿಗೆ, ನಿಮ್ಮ ಬಕ್ರೀದಿಗೆ ನಾವೇನಾದರೂ ತೊಂದರೆ ಕೊಟ್ಟಿದ್ದೀವಾ? ಎಂದಾದರೂ ಕಲ್ಲಿಸಿದ್ದೀವಾ? ಇನ್ನು ನಮ್ಮ ದೇವಸ್ಥಾನ, ನಮ್ಮ ಮೆರವಣಿಗೆಗೆ, ನಮ್ಮ ಇದಕ್ಕೆ ಏನಾದರೂ ತೊಂದರೆ ಕೊಟ್ಟರೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ಸುಮ್ಮನೆ ಇರೋದಿಲ್ಲ, ಕೈ ಕಟ್ಕೊಂಡು ಅದಕ್ಕೆ ಉತ್ತರ ಕೊಡ್ತೀವಿ ಅಂತನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಾನು. ನೋಡಿ, ಅದಕ್ಕೂ ಕಾಂಗ್ರೆಸ್ನವರೇ ಕಾರಣ. ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಅಂದರೆ ಮುಸ್ಲಿಮರು ವೋಟ್ ಬ್ಯಾಂಕ್ ಇದ್ದಿದ್ದರಿಂದ ಮುಸ್ಲಿಂ ತುಷ್ಟೀಕರಣ ಮಾಡೋದು, ಮುಸ್ಲಿಮ್ರ ತಲೆ ಮೇಲೆ ಇಟ್ಕೊಂಡು ಮೆರಿತಾ ಇರುವಂಥ ಕಾರಣದಿಂದಲೇ ಇವತ್ತು ಈ ರೀತಿಯ ಹಿಂದೂ ವಿರೋಧಿ, ಹಿಂದೂಗಳ ಮೇಲೆ ಹಲ್ಲೆ, ಹಿಂದೂ ದೇವಸ್ಥಾನಗಳ ಮೇಲೆ ಹಲ್ಲೆ, ಹಿಂದೂ ಮೆರವಣಿಗೆಗಳ ಮೇಲೆ ಹಲ್ಲೆ ಆಗ್ತಾ ಇರುವಂಥ ಈ ಕಾಂಗ್ರೆಸ್ಸಿನ ತುಷ್ಟೀಕರಣ ಮತ ಬ್ಯಾಂಕ್ ಇದೇ ಕಾರಣ ಆಗಿದೆ. ಸೊ ಈ ಕಾರಣದಿಂದ ಇನ್ನು ಮೇಲೆ ಹಿಂದೂ ಸಮಾಜ ಎಚ್ಚರಗೊಂಡಿದೆ. ಇದಕ್ಕೆ ಸರಿಯಾಗಿ ಕಾಂಗ್ರೆಸ್ನವರು ಕೂಡ ನೀವು ಕಸದ ತೊಟ್ಟಿಗೆ ಬಿಸಾಕ್ತೀವಿ ಅಂತನ್ನುವಂಥ ಎಚ್ಚರಿಕೆಯನ್ನು ಅನ್ಕೊಳ್ತಾರೆ.